ರಾಜ್ಯದಲ್ಲಿ ಕಳೆದ 2024-25ನೇ ಸಾಲಿಗೆ ಸಂಬಂಧಿಸಿದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯಡಿ ರೈತರಿಗೆ ವಿಮಾ ಪರಿಹಾರ ಮೊತ್ತ ಪಾವತಿಸುವ ಸಂದರ್ಭದಲ್ಲಿ ಅನ್ಯಾಯವಾಗಿರುವ ಬಗ್ಗೆ ಈಗಾಗಲೇ ತಾಲೂಕು ಕಚೇರಿ ಮುಂಭಾಗದಲ್ಲಿ ಮಲೆನಾಡು ಜನಹಿತ ರಕ್ಷಣಾ ವೇದಿಕೆಯ ನೇತೃತ್ವದಲ್ಲಿ ಪ್ರತಿಭಟಿಸಿ ಮನವಿ ನೀಡಿರುವುದು ತಮಗೆಲ್ಲ ತಿಳಿದಿರುವ ವಿಷಯವಾಗಿದೆ. ಇದರಿಂದಾಗಿ ಕೆಲವು ಗ್ರಾಮಗಳ ರೈತರ ಖಾತೆಗೆ ಅಲ್ಪಸ್ವಲ್ಪ ಹಣ ಜಮೆಯಾಗಿರುತ್ತದೆ. ಆದರೂ ಕಡಬ ತಾಲೂಕಿನ ಕೆಲವು ಗ್ರಾಮಗಳಾದ ಇಚ್ಚಂಪಾಡಿ, ಕೌಕ್ರಾಡಿ, ನೆಲ್ಯಾಡಿ, ಕೋಣಾಲು, ಗೋಳಿತೊಟ್ಟು, ಆಲಂತಾಯ ಮುಂತಾದ ಗ್ರಾಮಗಳ ಸರಿಸುಮಾರು 2,000 ರೈತರಿಗೆ ಇದೂವರೆಗೆ ಬಿಡಿಗಾಸು ಕೂಡ ಜಮೆಯಾಗದಿರುವುದು ಅತ್ಯಂತ ಖೇದಕರ ವಿಷಯ. ಈಗಾಗಲೇ ನಮ್ಮ ವಿಧಾನ ಪರಿಷತ್ ಸದಸ್ಯರಾದ ಕಿಶೋರ್ ಕುಮಾರ್ ಪುತ್ತೂರು ಸಂಬಂಧಪಟ್ಟ ತೋಟಗಾರಿಕಾ ಸಚಿವರಿಗೆ ಸದನದಲ್ಲಿ ಪ್ರಶ್ನಿಸಿದಾಗ ಬಂಟ್ವಾಳ, ಪುತ್ತೂರು, ಸುಳ್ಯ ತಾಲೂಕುಗಳಲ್ಲಿ ಒಟ್ಟು 10 ದೂರುಗಳು ಬಂದಿರುತ್ತದೆ ಎಂದು ತಿಳಿಸಿರುತ್ತಾರೆ. ಆದ್ದರಿಂದ ಬೆಳೆ ವಿಮೆ ಬಾರದೇ ಇರುವ ರೈತರು ದಿನಾಂಕ 21-4-2026 ಮಂಗಳವಾರ ಬೆಳಿಗ್ಗೆ 10:30ಕ್ಕೆ ಕಡಬ ತಾಲೂಕು ಕಚೇರಿ ಮುಂಭಾಗದಲ್ಲಿ ಬೃಹತ್ ಪ್ರತಿಭಟನೆಯಲ್ಲಿ ಭಾಗವಹಿಸಿ ತಾವು ಪಾವತಿಸಿದ ಬೆಳೆ ವಿಮೆಯ ಅರ್ಜಿ ಸಂಖ್ಯೆ ನಮೂದಿಸಿ ವೈಯಕ್ತಿಕವಾಗಿ ಮನವಿ ಮಾಡಬೇಕೆಂದು ಕಡಬದಲ್ಲಿ ಪತ್ರಿಕೆಗೋಷ್ಠಿ ನಡೆಸುವ ಮೂಲಕ ಮಲೆನಾಡು ಜನಹಿತ ರಕ್ಷಣಾ ವೇದಿಕೆಯ ವತಿಯಿಂದ ವಿನಂತಿಸಿಕೊಂಡಿದ್ದಾರೆ. ಇಲಾಖೆಯವರು, ವಿಮಾ ಕಂಪನಿಯವರು ಬಂದು ತಮಗೆ ಯಾವ ರೈತರಿಗೆ ಬೆಳೆ ವಿಮೆ ಮೊತ್ತ ಬರಲಿಲ್ಲ ಅವರಿಗೆ ಅವರಿಂದ ಖುದ್ದಾಗಿ ಮನವಿ ಸ್ವೀಕರಿಸಿ ಆ ವಿಮಾ ಪರಿಹಾರ ಮೊತ್ತವನ್ನು ಅವರಿಗೆ ಜಮೆ ಆಗಲಿಕ್ಕೆ ತಕ್ಷಣ ಕ್ರಮ ಕೈಗೊಳ್ಳಬೇಕಂತ ನಾವು ಒಂದು ಬೃಹತ್ ಪ್ರತಿಭಟನೆ ಮೂಲಕ ಆ ದಿವಸ ಅಲ್ಲಿ ಮನವಿ ನೀಡಲಿಕ್ಕಿದ್ದೇವೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ನಮ್ಮ ವಿಧಾನ ಪರಿಷತ್ ಸದಸ್ಯರಾದಂತಹ ಶ್ರೀಯುತ ಕಿಶೋರ್ ಕುಮಾರ್ ಪುತ್ತೂರು ಇವರು ವಿಧಾನ ಪರಿಷತ್ತಿನಲ್ಲಿ ಸಂಬಂಧಪಟ್ಟ ತೋಟಗಾರಿಕಾ ಇಲಾಖೆ ಸಚಿವರಿಗೆ ಪ್ರಶ್ನೆಗೋತ್ತರದ ಸಂದರ್ಭದಲ್ಲಿ ಕೇಳಿದಾಗ ಅವರು ಯಾವುದೇ ಸರ್ಕಾರದಲ್ಲಿ ಅಧಿಕಾರಿಗಳು ನೀಡಿದಂತ ವರದಿಯ ಪ್ರಕಾರ ಈಗಾಗಲೇ ಕಡಬ, ಪುತ್ತೂರು, ಸುಳ್ಯ, ಬಂಟ್ವಾಳ ಈ ಭಾಗದಲ್ಲಿ ಕೇವಲ 10 ಜನರು ಮಾತ್ರ ತಮ್ಮ ಆಕ್ಷೇಪಣೆಗಳನ್ನು ಬೆಳೆ ವಿಮೆ ಬರಲಿಲ್ಲ ಅಂತ ಹೇಳುವಂತನ್ನು ವರದಿ ಮಾಡಿದ್ದಾರೆ. ಆದರೆ ಸರಿಸುಮಾರು ಈಗಾಗಲೇ ನಾವು ಅಂಕಿಅಂಶಗಳನ್ನು ಈ ಗ್ರಾಮಗಳಲ್ಲಿ ನೋಡಿದಾಗ 2,000ಕ್ಕಿಂತ ಮೇಲ್ಪಟ್ಟು ಹಾಗೂ ಇನ್ನೂ ಹೆಚ್ಚಿನ ರೈತರು ಈ ಸಂಕಷ್ಟಕ್ಕೆ ಒಳಗಾಗಿರುವುದು ಕಂಡು ಬಂದಿರ್ತದೆ. ಆದ್ರೆ ಇವತ್ತು ಬೆಳೆ ವಿಮೆ ಕಟ್ಟಿಸಿಕೊಂಡಂತ ಎಲ್ಲ ಸರ್ಕಾರದ ಹಾಗೂ ಜನಪ್ರತಿನಿಧಿಗಳಾದಂತಹ ಈ ವ್ಯವಸ್ಥೆ ಅಡಿಯಲ್ಲಿ ಅಧಿಕಾರಿಗಳು ಇವತ್ತು ಬೆಳೆ ವಿಮೆಯನ್ನು ಜಮೆ ಮಾಡದೆ ಮುಂದಕ್ಕೆ ಹಾಕ್ತಿದ್ದಾರೆ. ಇದಕ್ಕಾಗಿ ಈಗಾಗಲೇ ವೈಯಕ್ತಿಕವಾಗಿ ನಾವೀಗ ಎಲ್ಲ ರೈತರಿಗೆ ಯಾರಿಗೆ ಜಮೆ ಆಗ್ಲಿಲ್ವೋ ಅವರು ತಮ್ಮ ಬೆಳೆ ವಿಮೆಗೆ ಕೊಟ್ಟಂತ ಅರ್ಜಿಯ ಸಂಖ್ಯೆಯನ್ನು ನಮೂದಿಸಿ ವೈಯಕ್ತಿಕವಾಗಿ ಅವರು ಮನವಿ ಸಲ್ಲಿಸಿದಲ್ಲಿ ಅವರಿಗೆ ಮುಂದಿನ ದಿನದಲ್ಲಿ ಬೆಳೆ ವಿಮೆ ಜಮೆ ಆಗುವ ಸಂದರ್ಭ ಇರುವುದು ನಮಗೀಗ ಕಂಡು ಬಂದಿರ್ತದೆ. ಈ ನಿಟ್ಟಿನಲ್ಲಿ ನಾವೆಲ್ಲ ರೈತರು ಬಹಳಷ್ಟು ಕಷ್ಟಪಟ್ಟು ಕಟ್ಟಿದಂತ 2024-25 ಸಾಲಿನ ಬೆಳೆ ವಿಮೆ ಈಗಾಗಲೇ ನವೆಂಬರ್ ತಿಂಗಳು ಬರಬೇಕಿತ್ತು. ಈಗ ಏಪ್ರಿಲ್ ತಿಂಗಳು ನಡೀತಾ ಇದೆ. ಇನ್ನೂ ಕೂಡ ಜಮೆ ಆಗುವುದು ಈ ಅಧಿಕಾರಿಗಳ ಬೇಜವಾಬ್ದಾರಿ ಹೇಳುವಂತದ್ದು ನಮಗೆ ಕಂಡು ಬಂದಿರ್ತದೆ. ಈಗಾಗಲೇ 25-26ನೇ ಸಾಲಿನ ಬೆಳೆ ವಿಮೆ ಕೂಡ ಇನ್ನು ನವೆಂಬರ್ ನಲ್ಲಿ ಬರ್ಲಿಕ್ಕೆ ಇದೆ. 26-27ನೇ ಸಾಲಿನ ಬೆಳೆ ವಿಮೆಯ ಕಂತನ್ನು ವಿಮಾ ಪಾವತಿಗೆ ನಾಡ್ದು ಜೂನ್ ತಿಂಗಳಲ್ಲಿ ಕಟ್ಟಬೇಕಾಗ್ತದೆ. ಆದ್ರೆ ಈ 2 ವರ್ಷಗಳ ಹಿಂದಿನ ಹಣವೇ ಬಾರದೆ ಇರುವಾಗ ರೈತರು ಆತಂಕಗೊಳಗಾಗಿದ್ದಾರೆ. ಈ ನಿಟ್ಟಿನಲ್ಲಿ ನಾವು ಪತ್ರಿಕಾಗೋಷ್ಠಿಯಲ್ಲಿ ಆಗ್ರಹಿಸಿದಿಷ್ಟೇ, ರೈತರು ಎಷ್ಟು ಕಷ್ಟಪಟ್ಟು ದುಡಿದು ಬೆಳೆ ನಾಶ ಆದಂತಹ ದಾಖಲೆಗಳು ಹಾಗೂ ಅತಿವೃಷ್ಟಿಯಾಗಿ ನಾಶ ಆದಂತಹ ದಾಖಲೆಗಳು ಎಲ್ಲ ಇರುವಾಗ ಈ ಮಳೆ ಮಾಪನ ಸರಿ ಇಲ್ಲ ಅಂತ ಹೇಳುವಂತ ಒಂದು ರೀತಿಯ ಹಾರಿಕೆ ಉತ್ತರವನ್ನು ಕೊಟ್ಟು ಅಧಿಕಾರಿಗಳು ನುಣುಚಿಕೊಳ್ಳುತ್ತಿದ್ದಾರೆ. ಆದ್ರೆ ಅನೇಕ ಗ್ರಾಮಗಳಿಗೆ ಬೆಳೆ ವಿಮಾ ಮೊತ್ತ ಬಂದಂತಹ ದಾಖಲೆಗಳು ನಮ್ಮಲ್ಲಿದೆ. ಆದ್ರೆ ಸಮರ್ಪಕವಾಗಿ ಬಂದಿರಲಿಲ್ಲ. ಒಂದು ಗ್ರಾಮದಿಂದ ಒಂದು ಗ್ರಾಮಕ್ಕೆ ಗಡಿ ಭಾಗದಲ್ಲಿದ್ರು ಕೂಡ 10-20 ಸಾವಿರ ವ್ಯತ್ಯಾಸ ಬಂದಂತ ದಾಖಲೆ ನಮ್ಮಲ್ಲಿ ಇದೆ. ಆದ್ರೆ ಇವರು ಯಾವ ಮಾನದಂಡದಲ್ಲಿ ಈ ಹಣವನ್ನು ಬಿಡುಗಡೆ ಮಾಡಿದ್ದಾರೆ, ಅಧಿಕಾರಿಗಳು ಯಾವ ರೀತಿಯ ಹಣವನ್ನು ವಿಮಾ ಕಂಪನಿಯವರು ಯಾವ ಮಾನದಂಡವನ್ನು ಅನುಸರಿಸಿ ಬೆಳೆ ಮೊತ್ತವನ್ನು ವಿಮಾ ಮೊತ್ತವನ್ನು ರೈತರಿಗೆ ಪಾವತಿ ಮಾಡಿದ್ದಾರೆ, ಇದಕ್ಕೆ ಯಾವ ರೀತಿಯ ಅಧಿಕಾರಿಗಳು ಕ್ರಮ ಕೈಗೊಂಡಿದ್ದಾರೆ ಅಂತ ಹೇಳುವಂತದ್ದು ಇನ್ನು ಕೂಡ ಸ್ಪಷ್ಟವಾಗಿ ನಮಗೆ ಗೊತ್ತಿಲ್ಲ. ಆದ ಕಾರಣ ಜನಪ್ರತಿನಿಧಿಗಳಿಗೆ ಹಾಗೂ ಸರ್ಕಾರಕ್ಕೆ, ಅಧಿಕಾರಿಗಳಿಗೆ ನಮ್ಮ ಆಗ್ರಹ ಇದೆ. ಈ ಬೆಳೆ ವಿಮಾ ಮೊತ್ತವು ಸರಿಯಾದ ರೀತಿಯಲ್ಲಿ ಮುಂದಿನ ದಿನದಲ್ಲಿ ಬಾರದಿದ್ದಲ್ಲಿ ನಾವು ಎಲ್ಲ ರೈತರು ಸ್ವಯಂ ಪ್ರೇರಿತವಾಗಿ ಉಗ್ರ ಪ್ರತಿಭಟನೆ ಕೈಗೊಂಡು ಕಟ್ಟ ಕಡೆಯ ರೈತರಿಗೆ ಕೂಡ ಈ ಬೆಳೆ ವಿಮಾ ಮೊತ್ತ ಸಿಗುವಲ್ಲಿವರೆಗೆ ನಮ್ಮ ಮಲೆನಾಡು ಜನ ಹಿತರಕ್ಷಣಾ ವೇದಿಕೆ ವತಿಯಿಂದ ಹೋರಾಟ ನಡೆಸುವಂತ ತೀರ್ಮಾನ ಮಾಡಿದ್ದೇವೆ. ರೈತರು ಕೂಡ ನಮ್ಮೊಂದಿಗೆ ಕೈ ಜೋಡಿಸಿ ತಮ್ಮ ಹಕ್ಕನ್ನು ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ಈ ಮೂಲಕ ವಿನಂತಿಸುತ್ತಾ, ನಾಡಿದ್ದು ಮಂಗಳವಾರ ದಿವಸ
ಕಡಬ ತಾಲೂಕು ಕಚೇರಿ ಎದುರು ನಡೆತಕ್ಕಂತ ಬೃಹತ್ ಪ್ರತಿಭಟನೆ ಹಾಗೂ ಅಲ್ಲಿ ನೀಡ್ತಕ್ಕಂತ ಮನವಿಯಲ್ಲಿ ಖುದ್ದಾಗಿ ಸ್ವಯಂ ಪ್ರೇರಿತವಾಗಿ ಬಂದು ತಮ್ಮ ಹಕ್ಕನ್ನು ಪಡೆದುಕೊಂಡು ತಮ್ಮ ಖಾತೆಗೆ ಹಣ ಬರುವಂತೆ ಶ್ರಮಿಸಲು ಎಲ್ಲರೂ ಕೂಡ ರೈತರು ಒಗ್ಗಟ್ಟಾಗಿ ದುಡಿಯುವಂತ ಹೇಳುವಂತ ಮಾತನ್ನ ಹೇಳುತ್ತಾ ಪತ್ರಿಕೆಗೋಷ್ಠಿಯಲ್ಲಿ ಮಲೆನಾಡು ಜನಹಿತ ರಕ್ಷಣಾ ವೇದಿಕೆ ಜಿಲ್ಲಾ ಸಂಪರ್ಕ ಪ್ರಮುಖ್ ರಮಾನಂದ ಎಂಡಿ ಮಜಲು, ಯೂತ್ ಪ್ರಮುಖ್ ಕುಶಾಲಪ್ಪ ಅನಿಲ, ಪ್ರಮುಖ್ ದಿವೇಶ್ ಗೌಡ ಕಲ್ಯ, ಸಂಪರ್ಕ ಪ್ರಮುಖ್ ನಾಗೇಶ್ ನಲಿಯಾರ್ ಉಪಸ್ಥಿತರಿದ್ದರು.